ನಮಸ್ಕಾರ ಗೆಳೆಯರೆ, ಪಾಠಶಾಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ದಿನ ನನ್ನ ಸಂಪೂರ್ಣವಾದಂಥ ಡೀಟೇಲ್ಸ್ನ ಇನ್ನೂ ಒಂದ್ಸತಿ ಹೇಳ್ತೀನಿ. ಪ್ಲಸ್ ನೋಟ್ಸ್ಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ವಿಡಿಯೋನ ದಯವಿಟ್ಟು ತಪ್ಪದೆ ಎಲ್ಲರೂ ವೀಕ್ಷಿಸಿ. ಎಷ್ಟು ಜನ ಇದ್ದೀರೋ ಅಷ್ಟು ಜನ ವೀಕ್ಷಿಸಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಾಗೋಣ. ಯಾರಿಗಾರ ನೋಟ್ಸ್ ಅವಶ್ಯಕತೆ ಇದ್ದರೆ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಇದೆ, ದಯವಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ನಂಬರ್ ಆಫ್ ವಿಡಿಯೋಸ್ ಇದಾವೆ. ಅದರಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ನಮ್ಮ ನೋಟ್ಸಿಂದ ಎಷ್ಟೆಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ಸಂಪೂರ್ಣವಾದಂಥ ಮಾಹಿತಿ ಇದೆ. ಫಸ್ಟ್ ಅದನ್ನು ದಯವಿಟ್ಟು ವಾಚ್ ಮಾಡಿ. ವಿತ್ ಪ್ರೂಫ್ ಇದಾವೆ, ವಿತ್ ನೋಟ್ಸಲ್ಲಿ ಸ್ಕ್ರೀನ್ ಶಾಟ್ ತೆಗೆದಾಗಿರ್ತಕ್ಕಂಥ ಪ್ರೂಫ್ಸ್ ಇದಾವೆ. ತದನಂತರದಲ್ಲಿ ಡಿಸೈಡ್ ಮಾಡಿ ನೋಟ್ಸ್ ಯಾವ್ದು ಬೇಕು, ಯಾವ ನೋಟ್ಸ್ ಬೇಕು. ನಮ್ಮಲ್ಲಿ ಅವೈಲೇಬಲ್ ಇರ್ತಕ್ಕಂಥ ನೋಟ್ಸು ಕೋಆಪರೇಟಿವ್, KMF, ಬ್ಯಾಂಕಿಂಗು, 1959 ಆ್ಯಕ್ಟು, 3000 ಕ್ವಶನ್ ಬ್ಯಾಂಕು, ಕನ್ನಡ ನೋಟ್ಸು ಪ್ಲಸ್ ಕಾನ್ಸ್ಟಿಟ್ಯೂಷನ್ ನೋಟ್ಸ್ ಇಷ್ಟು ಅವೈಲಬಲ್ ಇದೆ. ಇದಿಷ್ಟನ್ನ ಯಾರು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಇಂಗ್ಲೀಷ್ ನೋಟ್ಸ್ನ, ನಮ್ಮಲ್ಲಿ ಅವೈಲಬಲ್ ಇರ್ತಕ್ಕಂಥ ಇಂಗ್ಲೀಷ್ ನೋಟ್ಸ್ನ ಫ್ರೀಯಾಗಿ ಹಾಕ್ಕೊಡ್ತೀವಿ. ಪ್ಲಸ್ 1 year ಕರೆಂಟ್ ಅಫೇರ್ಸ್ನ ಕಳಿಸ್ಕೊಡ್ತೀವಿ PDF ರೂಪದಲ್ಲಿ. ಇದು ಇಟ್ಸ್ ವೆರಿ ಕ್ಲಿಸ್ಟಲ್ ಕ್ಲಿಯರ್ ಆಗಿದೆ, ಯಾವುದೇ ರೀತಿಯಾದಂಥ ಡೌಟ್ಸ್ ಇಲ್ಲ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಪೀಪಲ್ ಶೇರ್ ಮಾಡಿರಿ ಅಂತ ಹೇಳ್ತಾ ಒಳಗಡೆ ಎಂಟ್ರಾಗೋಣ. ನನ್ನ ನೇಮು ಉದಯ್ ಅಂತ, ಕ್ವಾಲಿಫಿಕೇಶನ್ MSc LLB. ನಮ್ಮ MSc LLB KPSC ಇಂದ ಸೆಲೆಕ್ಷನ್ ಆದಂಥ ಡೀಟೇಲ್ಸ್ ಹೇಳ್ತೀನಿ. ನಾನು ಓದ್ಲಿಕ್ಕೆ ಶುರು ಮಾಡಿದ್ದು ಫೆಬ್ರವರಿ 2, 2006ನೇ ಇಸ್ವಿ. ಸುಮಾರು 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ. ಯಾವ್ಯಾವ ಜಾಬ್ಸ್ ಕ್ಲಿಯರ್ ಆಗಿದೆ ಅಂದರೆ, ಕರ್ನಾಟಕ ಲೋಕಸೇವಾ ಆಯೋಗದಿಂದ, ಕರ್ನಾಟಕ ಲೋಕಸೇವಾ ಆಯೋಗ ಹೆಸರು ಕೇಳಿದಿರಲ್ಲ, ಎಕ್ಸಾಮ್ಸ್ ಹೆಂಗಿರ್ತವೆ ಅಂತ, ಎಷ್ಟು ಟಫ್ ಇರುತ್ತೆ ಅಂತ. ಆ ಎಕ್ಸಾಮ್ಸಲ್ಲಿ KPSC FDA ಹೌಸಿಂಗ್ ಬೋರ್ಡ್ಗೆ ಸೆಲೆಕ್ಷನ್ ಆಗಿತ್ತು. ಹೌಸಿಂಗ್ ಬೋರ್ಡ್ ವರ್ಕ್ ಮಾಡಿದ್ದೀನಿ. ತದನಂತರದಲ್ಲಿ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಬರುತ್ತಲ್ಲ, ನಿಮ್ಮ BDA, ಅಲ್ಲಿ ವರ್ಕ್ ಮಾಡಿದ್ದೀನಿ. ಹೌಸಿಂಗ್ ಬೋರ್ಡು, BDA ಎರಡಾಯ್ತು. CODಲಿದ್ದೆ. ನೆಕ್ಸ್ಟ್ ಸಿಟಿ ಸಿವಿಲ್ ಕೋರ್ಟ್ ಬಂದೆ. ಇವು 4 ಜಾಗದಲ್ಲಿ ವರ್ಕ್ ಮಾಡಿರ್ತಕ್ಕಂಥ ಜಾಗಗಳು. ಸಿಟಿ ಸಿವಿಲ್ ಕೋರ್ಟಲ್ಲಿ ಕೋರ್ಟ್ ಆಫೀಸರ್ ಆಗಿದ್ದೆ. ಸುಮಾರು 7 ವರ್ಷ ಇದ್ದೆ. ಅರ್ಥ ಆಗ್ತಿದೆಯಾ? ವಿತ್ ಪ್ರೂಫ್ ನೆಕ್ಸ್ಟ್ ಸ್ಲೈಡಲ್ಲಿ ಇದೆ. ನೆಕ್ಸ್ಟ್ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಅಲ್ಲಿ 20 ವರ್ಷ, ಒಂದಿನ 2 ದಿನ ಅಲ್ಲ, ಸತತ 20 ವರ್ಷ. ಯಾರು ಡಿಗ್ರಿ ಮುಗಿಸಿ ಈಗ ತಾನೇ ಬಂದಿದ್ರೆ ನಿಮ್ಮ ಏಜು ನನ್ನ ಎಕ್ಸ್ಪೀರಿಯನ್ಸು ಒಂದೇ ಆಗುತ್ತೆ. ಇಷ್ಟೆಲ್ಲ ಎಕ್ಸಾಮ್ಸು KPSC ಇಂದ ಸೆಲೆಕ್ಷನ್ ಆಗಿರ್ತಕ್ಕಂಥವು. ಕೆಳಗಡೆ KPSC ಸೆಲೆಕ್ಷನ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ 2013 ಬ್ಯಾಚ್, ಅದ್ರ ಕೆಳಗಡೆ ಮೊರಾರ್ಜಿ ದೇಸಾಯಿ FDA ಅದೂ ಅಷ್ಟೇನೆ 2014 ಬ್ಯಾಚ್. ಇವೆಲ್ಲ ಸೆಲೆಕ್ಷನ್ ಆಗಿರ್ತಕ್ಕಂಥವು. ಇವೆರಡಕ್ಕೆ ಹೋಗಿರ್ಲಿಲ್ಲ, ಇಲ್ಲೇ ಬೇರೆ ಕಡೆ ಇದ್ದೆ, ಹೋಗಿರ್ಲಿಲ್ಲ. ಅರ್ಥ ಆಗ್ತಿದೆಯಾ? ಇದರ ಮಧ್ಯದಲ್ಲಿ 2 ಸತಿ KS ಮೇನ್ಸು, 2 ಸತಿ RFO ಮೇನ್ಸ್ ಬರ್ತಿರ್ತಕ್ಕಂಥ ಅನುಭವ ಇದೆ. ಇದಿಷ್ಟು ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್. ಅರ್ಥ ಆಗ್ತಿದೆಯಾ? ಇದಲ್ಲದೆ ಸುಮಾರು ಲೆಕ್ಕವಿಲ್ಲದ ಸರಿ 1:3 FDA ಸೆಲೆಕ್ಷನ್ ಆಗಿದೆ. ಅರ್ಥ ಆಗ್ತಾ ಇದೆಯಾ? ಬೇರೆ ಬೇರೆ ಎಕ್ಸಾಮ್ಸ್ 1:3 ಲೆಕ್ಕವಿಲ್ಲದ ಸತಿ ಸೆಲೆಕ್ಷನ್ ಆಗಿದೆ. ಲೆಕ್ಕನೇ ಇಲ್ಲ. 1:3 ಇವೆಲ್ಲ ಸೆಲೆಕ್ಷನ್ನು. ಇದು 1:3 ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬಂದಿದ್ದವು. ಪ್ಲಸ್ 1 ಮಾರ್ಕಲ್ಲಿ ಹೋಗಿದ್ದವು ಆಲ್ಮೋಸ್ಟ್ ಅಂತಾನೆ ಹೇಳ್ಬೋದು. ಇದು ನನ್ನ ಸಂಪೂರ್ಣವಾದಂಥ ವಿವರ. ಅರ್ಥ ಆಗ್ತಿದೆಯಲ್ಲ? ಇಷ್ಟೆಲ್ಲ ಒಂದು ಎಕ್ಸಾಮ್ಸ್ ಕ್ಲಿಯರ್ ಮಾಡಲಿಕ್ಕೆ ತಟ್ಟಾಡ್ತಾ ಇರ್ತೀರ. ಒಂದೇ ಒಂದು ಎಕ್ಸಾಮ್, ಇಷ್ಟೆಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀವಿ. 20 ವರ್ಷದಿಂದ ಇದೇ ಫೀಲ್ಡಲ್ಲಿ ಇದ್ದೀವಿ. ಒಂದಿನ 2 ದಿನ ಅಲ್ಲ, 20 years ಇಂದ ಇದೇ ಫೀಲ್ಡಲ್ಲಿ ಇದ್ದೀವಿ. ಅರ್ಥ ಆಗ್ತಾ ಇದೆಯಾ? ಅದ್ಭುತವಾದಂಥ ಅನುಭವ ಇದೆ. ಈ KPSC ಆಳ ಅಗಲ ಎಲ್ಲ ಗೊತ್ತಿದೆಯಮ್ಮ, ಪ್ರತಿಯೊಂದು ಗೊತ್ತಿದೆ. ನಿಮ್ಮ DCC ಬ್ಯಾಂಕ್ ಮ್ಯಾನೇಜರ್ ಪೋಸ್ಟ್ಗೆ ಬೇಕು ಅಂತೇಳಿ 3 ಸತಿ ಇಂಟರ್ವ್ಯೂಗೆ ಹೋಗಿ ಬಂದಿದ್ದೀನಿ. 3 times ಇಂಟರ್ವ್ಯೂ. ಮ್ಯಾನೇಜರ್ ಪೋಸ್ಟ್ ಬೇರೆ ಕಡೆ ವರ್ಕಿಂಗಲ್ಲಿದ್ದೆ, ಹೋಗ್ಲಿಲ್ಲ ಅಷ್ಟೇನೆ. ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಹೋಗಿ ಬಂದಿರದೆ 3 ಸತಿ ಅನುಭವ ಇದೆ. ಆಯ್ತಾ? ಇದು ದಾಖಲೆ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಸಿಟಿ ಸಿವಿಲ್ ಕೋರ್ಟ್ ಅಂತ ನೀಟಾಗಿ ಕಾಣಿಸ್ತಾ ಇದೆಯಲ್ಲ, ಇದು ದಾಖಲೆ. ವರ್ಕ್ ಮಾಡಿರೋದಕ್ಕೆ ದಾಖಲೆ. ಇಲ್ಲಿ ನೇಮ್ ಇದೆಯಲ್ಲ, ಕಾಣಿಸ್ತಾ ಇದೆಯಲ್ಲ. ಓಕೆ. ಪದೇ ಮೆಸೇಜಸ್ಸು, ಅನ್ವಾಂಟೆಡ್ ಮೆಸೇಜಸ್ಸು, ಕಾಲ್ಸು ಯಾವುದು ಮಾಡಬಾರ್ದು. ಓದೋದಕ್ಕೆ ಅಂತೇಳಿ ಇರ್ತಕ್ಕಂಥ ಪ್ಲಾಟ್ಫಾರ್ಮ್ ಚಾನಲ್ ಇದು. ಓದಲಿಕ್ಕೆ ಅಂತ, ಯಾರಿಗೆ ಓದೋಕ್ಕೆ ಇಂಟ್ರೆಸ್ಟ್ ಇದೆ ಅವರಷ್ಟೇ ಮೆಸೇಜ್ ಮಾಡಬೇಕು. ಹಾರ್ಡ್ ಎಫರ್ಟ್ಸ್ ಯಾರು ಹಾಕ್ತೀರಾ ಅವ್ರಿಗಷ್ಟೇ. ಕಂಪ್ಲೀಟ್ ಹಾರ್ಡ್ ಎಫರ್ಟ್ಸ್ ಯಾರು ಹಾಕ್ತೀರಾ, ಏನು ಬೇಕಾದ್ರೂ ಹೆಲ್ಪ್ ಮಾಡ್ತೀವಿ. ಓದಿ ಕೆಲಸ ಮಾಡ್ಕೊಳ್ಳಿ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಕೊಡಗುನಲ್ಲಿ ಅರ್ಧಕ್ಕರ್ಧ ಜನ, ಕೊಡಗು DCC ಬ್ಯಾಂಕಲ್ಲಿ ಅರ್ಧಕ್ಕರ್ಧ ಜನ ಸೆಲೆಕ್ಷನ್ ಆಗೋದ್ರು, ಮಂಡ್ಯದಲ್ಲಿ ಅರ್ಧಕ್ಕರ್ಧ ಜನ ಸೆಲೆಕ್ಷನ್ ಆಗೋದ್ರು, ಶಿರ್ಸಿನಲ್ಲಿ ಹೋದ್ರು. ಅರ್ಥ ಆಗ್ತಿದೆಯಾ? ಈಗ ಇಂಟರ್ವ್ಯೂ ನಡೀತಾ ಇದೆಯಲ್ಲ, ಅಲ್ಲಿ ಸುಮಾರು ಜನ ಸೆಲೆಕ್ಷನ್ ಆಗಿದ್ದಾರೆ. ಚಿಕ್ಕಮಂಗ್ಳೂರು ರಿಸಲ್ಟ್ ಬಂದಿಲ್ಲ, ಬರ್ಲಿ ಗೊತ್ತಾಗುತ್ತೆ. ತುಂಬಾ ಜನ ಹೈಯೆಸ್ಟ್ ಸ್ಕೋರ್ ಆಗಿದ್ದಾರೆ ನಮ್ಮ ಸ್ಟೂಡೆಂಟ್ಸ್. ತುಂಬಾ ಜನ ಇದ್ದಾರೆ ಅದರಲ್ಲಿ, ಅರ್ಥ ಆಗ್ತಾ ಇದೆಯಲ್ಲ? ಈ ರೀತಿ ತುಂಬಾನೇ ಇದೆ. ನೋಟ್ಸು 20 ವರ್ಷದ ಅನುಭವ, ಒಂದಿನ 2 ದಿನದಲ್ಲ, ಸುಮಾರು 20 ವರ್ಷದ ಅನುಭವದ ಆಧಾರದ ಮೇಲೆ ಮಾಡಿರ್ತಕ್ಕಂಥ ನೋಟ್ಸ್ಗಳು. ಅದಕ್ಕೆ ಅಷ್ಟು ಕ್ವಶನ್ಸ್ ಬಂದಿರೋದು. ಅರ್ಥ ಆಗ್ತಿದೆಯಲ್ಲ? ಎಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂತ ವಿತ್ ಪ್ರೂಫ್ ಇದೆ, ನೋಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಏನೇನು ಶಾರ್ಟ್ ಕಟ್ಸ್ ಮೆಥಡ್ಸ್ ಮಾಡ್ಬೋದು ಎಲ್ಲ ಮಾಡಿರ್ತೀವಿ.
ಅದಕ್ಕೋಸ್ಕರ ಕನ್ನಡ ನೋಟ್ಸಲ್ಲಿ ಏನೇನು ಶಾರ್ಟ್ಕಟ್ ಟ್ರಿಕ್ಸ್ ಯೂಸ್ ಮಾಡ್ಬೋದು ಎಲ್ಲ ಮಾಡಿದ್ದೀವಿ. ಎಲ್ಲೆಲ್ಲಿ ಕ್ವಶನ್ಸ್ ತೆಗಿತಾರೆ ಅದನ್ನೆಲ್ಲ ಹೇಳಿದೀವಿ. ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ. ಹೆಂಗಿದೆ ಹಂಗಂಗೆ ನೋಟ್ಸಲ್ಲಿ ಏನಿದೆ ಅದೇ ಬಂದಿದೆ, ಚೆಕ್ ಮಾಡ್ಕೊಳ್ಳಿ. ವಿತ್ ಪ್ರೂಫ್ಸ್ ಹಾಕಿದ್ದೀವಿ. ವಿತ್ ಪ್ರೂಫ್ ನಿಮ್ಮ ಕೈಯಲ್ಲಿ ಸುಮಾರು ಈಗಾಗಲೇ 1000+ ಕಾಪೀಸ್ ಖಾಲಿಯಾಗಿದ್ದಾವೆ, ನೋಡ್ಕೋಬೋದು. ಇನ್ನು ಕಾನ್ಸ್ಟಿಟ್ಯೂಷನ್ ನೋಟ್ಸು ಕರೆಂಟ್ ಅಫೇರ್ಸ್ ಬೇಸ್ಡ್ ಇದೆ. ಇದು ಫುಲ್ಲಿ ಪ್ಯಾಕ್ಡ್ ಇದೆ, ಫುಲ್ ಪ್ಯಾಕ್ಡ್ ನೋಟ್ಸ್ ಇದೆ. ನಿಮ್ಮ DCC ಬ್ಯಾಂಕ್ ಆದ್ರೂ ಬರ್ಕೋಬೋದು, KMF ಆದ್ರೂ ಬರ್ಕೋಬೋದು. ಎಂಟೈರ್ ಕರ್ನಾಟಕ ಯಾರಿಗಾರ ಅವಶ್ಯಕತೆ ಇದ್ರೆ ವಿಡಿಯೋ ನೋಡ್ತೀರಾ, ಎಲ್ಲಾ ವಿಡಿಯೋಗಳ್ನು ನೋಡ್ತೀರಾ, ಪ್ರತಿಯೊಂದು ವಿಡಿಯೋಸ್ನು ನೋಡ್ತೀರಾ, ಅಂದ್ರೆ ಈ ನಿಮ್ಮ ಎಜುಕೇಶನ್ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದರಲ್ಲಿ ಸೆಲೆಕ್ಷನ್ ಮಾಡ್ರಿ ಯಾವುದು ವರ್ತ್ ಇದೆ ಅಂತ. ಯಾವ್ದು ವರ್ತ್ ಇದೆಯೋ ಅದು ತಗೊಂಡು ಹೋದ್ರಿ. ಇನ್ನೂ ನೂರಾರು ಜನ, ಸಾವಿರಾರು ಇನ್ಸ್ಟಿಟ್ಯೂಷನ್ಗಳಿದಾವೆ. ಯಾವ್ದು ವರ್ತ್ ಇದೆ ಅದನ್ನು ತಗೊಂಡು ಹೋದಿ. ಅದೇ ಇದೆ ಅಂತ ಹೇಳ್ತಿಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅವರಷ್ಟೇ ಮೆಸೇಜ್ ಮಾಡಬೇಕು, ಕಾಲ್ ಮಾಡಬೇಕು, ಕಳಿಸ್ಕೊಡ್ತೀವಿ. ಏನ್ರಲ್ಲಿ ಕಳಿಸ್ಕೊಡ್ತೀವಿ? ಪೋಸ್ಟಲಲ್ಲಿ ಕಳಿಸ್ಕೊಡ್ತೀವಿ, ಇಂಡಿಯನ್ ಪೋಸ್ಟಲಲ್ಲಿ. ಅರ್ಥ ಆಗ್ತಿದೆಯಾ? ಫ್ರೀ ಇರ್ತಕ್ಕಂಥ ನೋಟ್ಸ್ ಹೇಳ್ತೀನಿ. ಇಂಗ್ಲೀಷ್ PDF ಪ್ಲಸ್ ಕರೆಂಟ್ ಅಫೇರ್ಸ್ ಇವೆರಡೇ ಫ್ರೀ ಇರ್ತಕ್ಕಂಥದ್ದು. ಅದು ನಮ್ಮ ಸ್ಟೂಡೆಂಟ್ಸ್ಗೆ. ಇದು PDF ಅನ್ನೋ ವರ್ಡ್ ಯೂಸ್ ಮಾಡಿದ್ದೀನಿ. PDF ನ ಮೊಬೈಲ್ಗೆ ಸೆಂಡ್ ಮಾಡ್ತೀವಮ್ಮ. ಅರ್ಥ ಆಗ್ತಾ ಇದೆಯಲ್ಲ? ನಮ್ಮ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ರೆ ಅವ್ರಿಗೆ ಮಾತ್ರ ಇದಿರ್ತಕ್ಕಂಥದ್ದು. ಎಲ್ಲ ಚಾನಲ್, ಎಂಟೈರ್ ಚಾನಲಲ್ಲಿ ಇದೇ ಕತೆ ಹೇಳಿದ್ದೀನಿ, ಈಗಲೂ ಅದೇ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಸಿಲೆಬಸ್ ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಒಂದ್ಸತಿ ಓದ್ಕೊಳ್ಳಿ ದಯವಿಟ್ಟು. ಮತ್ತೆ ರಿಪಿಟೇಷನ್ ಆಗುತ್ತೆ. ಇಷ್ಟು ಸಿಲೆಬಸ್ ಕವರ್ ಆಗಿರುತ್ತೆ. ಆಧುನಿಕ ಸಹಕಾರ ಚಳವಳಿ, ಉಗಮ, ಸಹಕಾರ ಶಿಕ್ಷಣ ತರಬೇತಿ, ಪ್ರಚಾರ, ಸಹಕಾರ ಸಂಘಗಳ ವಿಧ, ಕೃಷಿ ಪತ್ತಿನ ಸಹಕಾರಿ ಸಂಘಗಳು ಮತ್ತು ಸಹಕಾರಿ ಸಂಘಗಳ ವ್ಯವಸ್ಥೆ ಹೆಂಗಿದೆ ಅಂತ. ಪ್ಲಸ್ ಕ್ವಶನ್ ಬ್ಯಾಂಕ್ ಇರುತ್ತೆ, ಬ್ಯಾಂಕಿಂಗ್ ಇರುತ್ತೆ, ಲೆಕ್ಕ ಪರಿಶೋಧನೆ, 1959 ಆಕ್ಟ್ ಫುಲ್ ಇರುತ್ತೆ, 97 ಅಮೆಂಡ್ಮೆಂಟು ಪ್ಲಸ್ KMF. ಇದಿಷ್ಟು ಕವರ್ ಆಗಿದೆ. ಇದನ್ನ ಪೋಸ್ಟಲ್ ಅಕ್ಲಾಜ್ಮೆಂಟ್ಸ್ ಅಂತೇಳಿ ಕರೀತಾರೆ. ಮತ್ತೆ ಅದೇ ಮೆಸೇಜಸ್ಸು ಕಾಲ್ಸು ಮಾಡಬಾರ್ದು. ಅರ್ಥ ಆಗ್ತಿದ್ಯಾ? ಇದೆಲ್ಲ ಹುಡುಗರ್ದು ಕಳಿಸಿರ್ತಕ್ಕಂಥ ಅಕ್ಲಾಜ್ಮೆಂಟ್ಸು. ಅರ್ಥ ಆಗ್ತಿದೆಯಲ್ಲ? ಈಗ ರಾಯಚೂರು ಅಂತ ಎಕ್ಸಾಂಪಲ್ ತಗೊಂಡ್ರೆ, ಬೆಂಗಳೂರಿಂದ ರಾಯಚೂರಿಗೆ ಇವತ್ತು ಪೋಸ್ಟ್ ಮಾಡಿದ್ರೆ ನಾಳೆ ಬೆಳಗ್ಗೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಪೋಸ್ಟಲ್ 3 ದಿನ ತೆಗೆದುಕೊಳ್ಳುತ್ತೆ. ಎಷ್ಟು ದಿನ ತೆಗೆದುಕೊಳ್ಳುತ್ತೆ? ನೀವೇ ಮಾಡಲಿ, ನಾವೇ ಮಾಡಲಿ, 3 days ಆಗುತ್ತೆ ರಾಯಚೂರಿಗೆ ಬಂದು ರೀಚ್ ಆಗ್ಲಿಕ್ಕೆ. ಎಲ್ಲರೂ ಸ್ಪೀಡ್ ಪೋಸ್ಟ್ ಮಾಡಿರ್ತೀರಾ, ಸ್ಪೀಡ್ ಪೋಸ್ಟ್ ಎಲ್ಲರೂ ಮಾಡಿರ್ತೀರಾ. ಸ್ಪೀಡ್ ಪೋಸ್ಟ್ 3 ದಿನ ತೆಗೆದುಕೊಳ್ಳುತ್ತೆ. ಗುಲ್ಬರ್ಗ 3 ದಿನ, ಬೆಳಗಾವಿ 3 ದಿನ, ಹುಬ್ಳಿ, ಧಾರವಾಡ ಇವೆಲ್ಲ 3 ದಿನ ಬೇಕಾಗುತ್ತೆ. ಬೆಂಗಳೂರಿನಲ್ಲೇ ಇದ್ರೆ ವಿತಿನ್ 2 days ಅಲ್ಲಿ ಹೋಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಇದು ಪ್ರೊಸೀಜರು. ನೋಟ್ಸ್ನ ಯಾರು ಬೇಕು ಅಂತೇಳಿ ಅಮೌಂಟ್ ಪೇ ಮಾಡಿದ್ರೆ, ಇವತ್ತು ಕಳಿಸಿದೀವಮ್ಮ ಅಂತಂದ್ರೆ 3 days ಒಳಗಡೆ ನಿಮಗೆ ರೀಚ್ ಆಗುತ್ತೆ. ನಿಮಗೆ ಅಕ್ಲಾಜ್ಮೆಂಟ್ ಹಾಕಿರ್ತೀವಿ. ಅಕ್ಲಾಜ್ಮೆಂಟ್ ಅಲ್ಲಿ EK ನಂಬರ್ ಇರುತ್ತೆ, ಅಂತ ಒಂದು ನಂಬರ್ ಇರುತ್ತೆ, ಇಲ್ಲೇ ಇರುತ್ತೆ 2ನೇ ಲೈನಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇರುತ್ತೆ. ಆ ನಂಬರ್ನ ಟ್ರ್ಯಾಕ್ ಮಾಡ್ಕೊಂಡ್ರೆ ನಿಮ್ಗೆಲ್ಲಾ ಮಾಹಿತಿ ಸಿಗುತ್ತೆ. ಪ್ರತಿಯೊಂದು ಮಾಹಿತಿನೂ ಸಿಗುತ್ತೆ. ನಿಮ್ಮ ನೋಟ್ಸ್ ಎಲ್ಲಿದೆ ಅಂತ ಕಾಣಿಸ್ತಾ ಇರುತ್ತೆ. ಇಂಡಿಯನ್ ಸ್ಪೀಡ್ ಪೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ನವರೇ ತೋರಿಸ್ತಾ ಇರ್ತಾರೆ, ಇಂಥ ಜಾಗದಲ್ಲಿದೆ, ಇಂಥ ದಿನ ತಲುಪುತ್ತೆ ಅಂತ ಫುಲ್ ಡೀಟೇಲ್ಸ್ ಇರುತ್ತೆ. ಅದನ್ನ ನೋಡ್ಕೋಬೇಕು. ನೋಟ್ಸ್ ಬಂದಾಗ ಈಸ್ಕೋಬೇಕು. ನೋಟ್ಸ್ನ ಅಚ್ಚುಕಟ್ಟಾಗಿ ಕೂತ್ಕೊಂಡು ಲೈನ್ ಟು ಲೈನ್ ಓದ್ಬೇಕಮ್ಮ. ಏನೇನು ಅನ್ವಾಂಟೆಡ್ ಇದೆ ಎಲ್ಲ ತೆಗೆದಿದ್ದೀವಿ ನಾವೇ. ಎಲ್ಲ ತೆಗೆದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಷ್ಟೇ ಆ್ಯಡ್ ಮಾಡಿದ್ದೀವಿ. ದಯವಿಟ್ಟು ಎಂಟೈರ್ ನೋಟ್ಸ್ನ ಚೆನ್ನಾಗಿ ಬಾಯಟ್ ಮಾಡಿ. ಯಾರಿಗಾದ್ರೂ ಅವಶ್ಯ ಈ ಥರ ಇರುತ್ತೆ ಟೈಪ್. ಮತ್ತೆ ನೋಟ್ಸ್ ಯಾವ ಥರ ಇದೆ ಅಂತ ಒಂದು ಸ್ಟ್ರಕ್ಚರ್ ಬೇಕು ಅಂತ ಕೇಳ್ತಾ ಇದ್ರಿ. ಪ್ರತಿಯೊಬ್ಬರಿಗೂ ಸೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದೆ ನೋಡಿ, ಲಾಸ್ಟಲ್ಲಿ ಇದೆ ನೋಡಿ, ಇಲ್ಲೇ ಕಾಣಿಸ್ತಾ ಇದೆಯಲ್ಲ, ಇದು ಕನ್ನಡ, ಇದು ಕಾನ್ಸ್ಟಿಟ್ಯೂಷನ್, ಇದು ಕೋಆಪರೇಟಿವ್, ಇದು ಕನ್ನಡ, ಇದು ಕೋಆಪರೇಟಿವ್, ಇದು ಕಾನ್ಸ್ಟಿಟ್ಯೂಷನ್. ಇಟ್ಸ್ ಎ ಕ್ಲಿಯರ್ ಕಟ್ ಜೆರಾಕ್ಸ್, ಕ್ಲಿಯರ್ ಆಗಿದೆ. ಇಟ್ಸ್ ಎ ಕ್ಲಿಯರ್ ಜೆರಾಕ್ಸ್ ನೋಟ್ಸ್. ಅರ್ಥ ಆಗ್ತಾ ಇದೆಯಲ್ಲ? ಈ ಜೆರಾಕ್ಸ್ ನೋಟ್ಸು ಸೆಂಡ್ ಆಗುತ್ತೆ. ಯಾರಿಗೆ ಅವಶ್ಯಕತೆ ಇದೆ, ನಮ್ಗೆ ಬೇಕು ಅಂತ ಅನ್ಸಿದ್ರೆ ಅಷ್ಟೇ ಮೆಸೇಜ್ ಮಾಡಿ. ಇಲ್ಲ ಅಂದ್ರೆ ಕೂತ್ಕೊಂಡು ಅಚ್ಚುಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಅರ್ಥ ಆಯ್ತಲ್ಲ? ಕಟ್ಟಾಗಿ ಕೂತ್ಕೊಂಡು ಓದ್ಕೊಳ್ಳಿ. ಟೈಮ್ ವೇಸ್ಟ್ ಮಾಡಕ್ ಹೋಗ್ಬಿಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಕೆಲವೇ ದಿನದಲ್ಲಿ ಎಕ್ಸಾಮ್ ಇರುತ್ತೆ, ಓದ್ಕೊಳ್ಳಮ್ಮ, ಒಳ್ಳೇದಾಗ್ಲಿ.